ಭಾರತ್ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ರಾಜ ವೈಭೋಗದಿಂದ ಜೀವನವನ್ನೇ ತೊರೆದು ಪ್ರಜೆಗಳ ಯೋಗಕ್ಷೇಮವೇ ತನ್ನ ಗುರಿ ಎಂದು ಹೊರ ನಡೆದವನು ಗೌತಮ್ ಬುದ್ಧ. ಮತ್ತೊಂದೆಡೆ ಯುದ್ಧವನ್ನೇ ಮಾಡುವುದಿಲ್ಲ ಎಂದು ಯುದ್ಧದಲ್ಲಿ ಗೆದ್ದು ಶಸ್ತ್ರ ಕೆಳಗಿಟ್ಟವ ಅಶೋಕ ಮಹಾಶಯ. ಇಂಥವರ ನಡುವೆ ಜಗತ್ತನ್ನೇ ಗೆದ್ದು ಅಜೇಯನಾಗಬೇಕೆಂದು ಹಂಬಲಿಸಿ ಮಹತ್ವಾಕಾಂಕ್ಷೆಯಿಂದ ಜಗತ್ತನ್ನೇ ಸುತ್ತಿದ ಮಹಾಕ್ರಾಂತಿ ಪುರುಷ ಅಲೆಕ್ಸಾಂಡರ್. ಹಲವಾರು ವೈರುಧ್ಯಗಳನ್ನು ಬದಿಗಿಟ್ಟು ನೋಡಿದರೆ ಈತನ ಚರಿತ್ರೆಯೇ ಒಂದು ಆಹ್ಲಾದಮಯ ಮತ್ತು ಆಶ್ಚರ್ಯಕರವಾಗಿದೆ. ಹಾಗಿದ್ದರೆ ಬನ್ನಿ, ಅಲೆಕ್ಸಾಂಡರ ಯುದ್ಧ ನೀತಿಗಳು ಹೇಗಿದ್ದವು, ಅಲೆಕ್ಸಾಂಡರ್ನ ತನ್ನ ಸೇನೆಯಲ್ಲಿ ಮಾಡಿದಂಥ ಬದಲಾವಣೆಗಳು ಏನು ಅನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಜಗದೇ ಕವೀರ ಅನಿಸಿಕೊಂಡ ಅಲೆಕ್ಸಾಂಡರ್ ಗೊತ್ತು, ಆದರೆ ಅವನ ಸೇನೆ ಬಗ್ಗೆ ಎಷ್ಟು ಗೊತ್ತಿದೆ? ಸಾವಿರಾರು ಕಿಲೋಮೀಟರ್ ದೂರದ ಗ್ರೀಸ್ ದೇಶದ ಮೆಸೊಡೋನಿಯಾ ರಾಜ್ಯದ ರಾಜನಾದ ಈತ ಭಾರತದ ಗಡಿಯವರೆಗೆ ಯುದ್ಧಗಳನ್ನು ಮಾಡುತ್ತಾ ದೇಶಗಳನ್ನು ಗೆಲ್ಲುತ್ತಾ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಳುತ್ತಾ ಬಂದ ಅಲೆಕ್ಸಾಂಡರ್ನ ಸೇನೆಯು ಅಷ್ಟೊಂದು ಶಕ್ತಿಶಾಲಿ ಹಾಗೂ ಸಮರ್ಥವಾಗಿದ್ದರಿಂದ ವಿಶ್ವ ವಿಜೇತ ಆಗಲು ಹೊರಟವನು ಅಲೆಕ್ಸಾಂಡರ್. ಅವನು ತನ್ನ ಸೇನೆಯಲ್ಲಿ ಮಾಡಿದಂಥ ಅನೇಕ ಬದಲಾವಣೆಗಳು, ಯುದ್ಧ ನೀತಿಗಳು ಇದ್ದುವು ಎನ್ನುವುದು ಆಶ್ಚರ್ಯಕರ ವಿಚಾರಗಳು. ಪೂರ್ವ 356ರಲ್ಲಿ ಹುಟ್ಟಿ 323ರಲ್ಲಿ ಮರಣ ಹೊಂದಿದ ಅಲೆಕ್ಸಾಂಡರ್ ಭಾರತದ ಗಡಿ ತಲುಪುವವರೆಗೆ ಎಲ್ಲಿಯೂ ಸೋಲನ್ನು ಕಾಣಲಿಲ್ಲ. ಅವನದು ದೊಡ್ಡ ಸೇನೆ ವರ್ಷಗಳ ಕಾಲ ಮೆಸೊಡೋನಿಯಾದಿಂದ ನಿರಂತರವಾಗಿ ಯುದ್ಧ ಮಾಡುತ್ತಾ ಪ್ರಯಾಣ ಮಾಡುತ್ತಾ ಬಂದಿತ್ತು. ಅವತ್ತಿನ ಜಗತ್ತಿನ ಸಾಂಪ್ರದಾಯಿಕ ಸೇನೆಗಳ ಹಾಗೇನೆ ಮೆಸೊಡೋನಿಯಾ ಸೇನೆಯೂ ಇತ್ತು. ಯುದ್ಧ ಹಾಗೂ ದಾಳಿಗೆ ಹೋಗುವ ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅವರ ಪದಾತಿ ದಳ ಕಾಲು ನಡಿಗೆಯಲ್ಲೇ ಆಯುಧಗಳನ್ನು, ಆಹಾರ ಸಾಮಗ್ರಿಗಳನ್ನು ಹೊತ್ತಿಕೊಂಡು ಮೈಲುಗಟ್ಟಲೆ ನಡೆದು ನೀರು ಸಿಗುವ ಕಡೆ ಬಿಡಾರ ಹೂಡಬೇಕಾಗಿತ್ತು. ಆಮೇಲೆ ಯುದ್ಧ ಮಾಡಲು ಅನುಕೂಲವಾಗುವ ಜಾಗವನ್ನು ನೋಡಿಕೊಂಡು ಯುದ್ಧ ಮಾಡಬೇಕಾಗಿತ್ತು ಅಥವಾ ಕೋಟೆಗಳ ಮೇಲೆ ಯುದ್ಧ ಮಾಡಬೇಕಾಗಿತ್ತು. ಈ ಸೇನೆ ತಿಂಗಳ ಕಾಲ ಮನೆ ಮಠಗಳಿಂದ ದೂರ ಇರಬೇಕಾಗಿತ್ತು. ಹೀಗಾಗಿ ಅವರ ಜೊತೆಗೆ ವೇಷರನ್ನು ಗುಂಪು ಸಾಗಿಸಿಕೊಂಡು ಹೋಗ್ತಾ ಇದ್ರು. ಸರಕು ಸಾಮಾನುಗಳನ್ನು ಹೊರುವುದಕ್ಕೆ ಹಾಗೂ ಅಡಿಗೆ ಮಾಡುವುದಕ್ಕೆ, ಬಿಡಾರಗಳನ್ನು ಹೂಡುವುದಕ್ಕೆ, ಆಹಾರ ಸಾಮಗ್ರಿಗಳನ್ನು ಸರಬರಾಜು ಮಾಡುವುದಕ್ಕೆ, ವೈದ್ಯಕೀಯ ಸೇವೆಗೆ ಸೇರಿದಂತೆ ಸೈನಿಕೇತರ ಸೇವಕರು ಕೂಡ ಈ ಸೇನೆಯಲ್ಲಿ ಇರುತ್ತಿದ್ರು. ಹೀಗಾಗಿ ಸೇನೆಯು ಸಂಖ್ಯೆಯ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು. ಜೊತೆಗೆ ಸಾಮಗ್ರಿಗಳನ್ನು ಸಾಗಿಸುವುದಕ್ಕೆ ಎತ್ತಿನ ಗಾಡಿಗಳು ಬಳಕೆ ಮಾಡಲಾಗುತ್ತಿತ್ತು. ಈ ವ್ಯವಸ್ಥೆಯ ಮೊದಲ ಬಾರಿಗೆ ಬದಲಾಯಿಸಿದವನು ಅಲೆಕ್ಸಾಂಡರ್ನ ತಂದೆ ಮೆಸಿಡೋನಿಯನ್ ಫಿಲಿಪ್. ದೀರ್ಘಕಾಲೀನ ಯುದ್ಧಗಳ ಬದಲಾಗಿ ಅಲ್ಪ ಕಾಲದಲ್ಲಿ ದಾಳಿ ಮಾಡಿ ಗೆದ್ದು ವಾಪಸ್ಸು ಬರುವ ಪದ್ಧತಿಯನ್ನು ಫಿಲಿಪ್ ರೂಢಿ ಮಾಡಿಕೊಂಡಿದ್ದ. ಪರಿಣಾಮ ಭಾರೀ ಸಂಖ್ಯೆಯ ವೇಶ್ಯರನ್ನು ಯುದ್ಧ ಭೂಮಿಗೆ ಕರೆದೊಯ್ಯುವುದನ್ನು ತಪ್ಪಿಸಿದ್ದನ್ನು, ಜೊತೆಗೆ ಯುದ್ಧ ಗೆದ್ದು ಕೂಡಲೇ ಸೋತ ಅರಸನ ರಾಜಧಾನಿಗೆ ನುಗ್ಗಿ ಸೈನಿಕರು ಅವರಿಗೆ ಬೇಕಾದ ಮಹಿಳೆಯರನ್ನು ಹೊತ್ತು ಒಯ್ಯುವುದಕ್ಕೆ ಪ್ರಾರಂಭ ಮಾಡಿದರು. ಅದು ಮೊದಲೂ ಇತ್ತು, ಫಿಲಿಪ್ನ ಕಾಲದಲ್ಲಿ ಹೆಚ್ಚಾಯಿತು. ಇನ್ನು ಸರಕು ಸಾಮಗ್ರಿಗಳನ್ನು ಸಾಗಿಸುವುದಕ್ಕೆ ಎತ್ತುಗಳ ಬದಲಾಗಿ ಕುದುರೆ ಗಾಡಿಗಳನ್ನು ಬಳಸುವುದಕ್ಕೆ ಫಿಲಿಪ್ ಶುರು ಮಾಡಿದ್ದ. ಇದರಿಂದ ಸೇನೆಯ ಸಾಗಾಟದ ವೇಗ ಹೆಚ್ಚಾಯಿತು. ಇನ್ನು ಸೇನೆಗೆ ಬೇಕಾಗುವ ಆಹಾರ, ಯುದ್ಧ ಟೆಂಟುಗಳು ಇವುಗಳನ್ನು ಹೊತ್ತು ಒಯ್ಯುವುದಕ್ಕೆ ಸೇವಕರ ಸಂಖ್ಯೆಗಳನ್ನು ಕಡಿಮೆ ಮಾಡಿ ಅವುಗಳನ್ನು ಸೈನಿಕರ ಕೈಯಲ್ಲಿ ಹೊರಿಸುವುದಕ್ಕೆ ಶುರು ಮಾಡಿದ ಫಿಲಿಪ್ಸ್. ಈ ಎಲ್ಲಾ ಬದಲಾವಣೆಗಳನ್ನು ಅಲೆಕ್ಸಾಂಡರ್ ಕೂಡ ಮುಂದುವರಿಸಿಕೊಂಡು ಹೋದನು. ಆದರೆ ಅವನು ಏಷ್ಯಾ ದಂಡಯಾತ್ರೆ ಬರುವಾಗ ಸೈನಿಕರಿಗೊಂದು ವಿಶೇಷ ಅವಕಾಶ ಕೊಡುತ್ತಾನೆ. ಗೆದ್ದ ರಾಜ್ಯದಲ್ಲಿ ಬಂಧಿತರಾದ ಹೆಂಗಸರನ್ನು ಸೈನಿಕರಿಗೆ ಹಂಚಿಬಿಡುತ್ತಾನೆ. ಅವರು ಆ ಹೆಂಗಸರ ಜೊತೆಗೆ ಮುಂದಿನ ದೇಶಗಳತ್ತ ಪ್ರಯಾಣ ಮಾಡುವುದಕ್ಕೆ ಅವಕಾಶ ಮಾಡಿಕೊಡುತ್ತಾನೆ. ಈ ಮೂಲಕ ಸಾಮಾನ್ಯ ಸೈನಿಕ ಹೆಣ್ಣಿಗಾಗಿ ಬೇರೆ ಎಲ್ಲಿಯೂ ಅಲೆಯಬೇಕಾದ ಅಥವಾ ಊರಿಗೆ ವಾಪಸ್ ಹೋಗಬೇಕು ಅನ್ನುವುದನ್ನು ತಪ್ಪಿಸಿ ಅವನ ಗಮನ ಮುಂದಿನ ದಂಡಯಾತ್ರೆಯಿಂದ ಬೇರೆ ಕಡೆಗೆ ಹೋಗದ ಹಾಗೆ ನೋಡಿಕೊಳ್ಳುತ್ತಾನೆ. ಅಲೆಕ್ಸಾಂಡರ್ ಇನ್ನು ಕುದುರೆಗಳ ಜೊತೆಗೆ ಕತ್ತೆಗಳನ್ನು, ಒಂಟೆಗಳನ್ನು ಬಳಸುವುದಕ್ಕೆ ಶುರು ಮಾಡುತ್ತಾನೆ. ಅದಕ್ಕೂ ಮೊದಲು ಸೈನಿಕ ತನ್ನ ಆಹಾರ, ಬಟ್ಟೆ, ಟೆಂಟು, ಆಯುಧ ಸೇರಿದಂತೆ ಒಟ್ಟು 40 kg ಭಾರವನ್ನು ಹೊರಲೇಬೇಕಾಗಿತ್ತು. ಇದರಿಂದ ಪ್ರಯಾಣದಲ್ಲಿ ಅರ್ಧ ಹೈರಾಣಾಗಿ ಹೋಗುತ್ತಿದ್ದ. ಇದನ್ನು ತಪ್ಪಿಸಿದ ಅಲೆಕ್ಸಾಂಡರ್ ಆಹಾರ ಭಾರವನ್ನು ಕಡಿಮೆ ಮಾಡುವುದಕ್ಕೆ ಹೊಸದೊಂದು ಐಡಿಯಾ ಮಾಡುತ್ತಾನೆ. ಸೈನಿಕರಿಗೆ ಸಿದ್ಧಗೊಂಡ ಆಹಾರವನ್ನು ವಿತರಿಸುವ ಪದ್ಧತಿಯನ್ನು ಜಾರಿಗೆ ತರುತ್ತಾನೆ. ಬ್ರೆಡ್ ಹಾಗೂ ಬಿಸ್ಕೆಟ್ಗಳಂತಹ ಸಂಗ್ರಹಿಸಿ ಇಡಬಹುದಾದಂತಹ ಸಿದ್ಧ ಆಹಾರ ಸೈನಿಕರಿಗೆ ಆಹಾರ ಸರಬರಾಜು ಆಗುತ್ತೆ. ಇನ್ನು ಅಲೆಕ್ಸಾಂಡರ್ ಯುದ್ಧ ನೀತಿಯಲ್ಲಿ ಅತ್ಯಂತ ಮುಖ್ಯನಾಗಿದ್ದ ಗುಪ್ತಚರ ಮಾಹಿತಿ. ಅವನು ತನ್ನ ಸೇನೆಯನ್ನು ನುಗ್ಗಿಸುವುದಕ್ಕಿಂತ ಮುಂಚೆ ಆ ಪ್ರದೇಶದ ಕುರಿತಾದ ಎಲ್ಲ ಮಾಹಿತಿಗಳನ್ನು ತರಿಸಿಕೊಳ್ಳುವ ಅಭ್ಯಾಸ ರೂಢಿ ಮಾಡಿಕೊಂಡಿದ್ದ. ಒಂದು ಸಣ್ಣ ಪಡೆಯನ್ನು ಅಲ್ಲಿಯೇ ಮಾಹಿತಿ ಸಂಗ್ರಹಿಸಲು ಕಳಿಸಿಕೊಡುತ್ತಿದ್ದ. ಆ ಪಡೆ ಸೈನ್ಯಕ್ಕೆ ಸಾಗಿಸಬೇಕಾದ ರಸ್ತೆ, ವಾತಾವರಣದಿಂದ ಹಿಡಿದು ಅಲ್ಲಿಯ ಜನರು ಬಳಸುವ ಆಹಾರ ಪದ್ಧತಿ, ಆಯುಧಗಳು, ಸಂಖ್ಯಾಬಲ, ರಾಜ್ಯದೊಳಗೆ ರಾಜದ್ರೋಹಿಗಳು ಯಾರ್ಯಾರು ಎನ್ನುವುದು
ಖರೀದಿ ಮಾಡುವುದು, ಹೀಗೆ ಸಾಕಷ್ಟು ಮಾಹಿತಿಯನ್ನು ಅಲೆಕ್ಸಾಂಡರ್ಗೆ ತಲುಪುವ ಹಾಗೆ ನೋಡಿಕೊಳ್ಳುತ್ತಾ ಇದ್ರು. ಇದರ ಜೊತೆಗೆ ತಾನು ಗೆದ್ದ ಸಾಮ್ರಾಜ್ಯಗಳ ಸೇನೆಯನ್ನು ಕೂಡ ಅಲೆಕ್ಸಾಂಡರ್ ತನ್ನ ಸೇನೆಯ ಜೊತೆಗೆ ಸೇರಿಸಿಕೊಳ್ಳುತ್ತಾ ಇದ್ದ. ಹಾಗೆ ತನ್ನ ಮುಂದಿನ ಪ್ರಯಾಣಕ್ಕೆ ಬೇಕಾದ ಸರಕು ಸಾಮಾನುಗಳನ್ನು ಆ ದೇಶದಿಂದ ಸರಬರಾಜು ಆಗುವ ಹಾಗೆ ನೋಡಿಕೊಳ್ಳುತ್ತಾ ಇದ್ದ. ಇನ್ನೊಂದು ಕಡೆ ಅವನ ಸೇನೆ ಮುಂದುವರೆದ ಹಾಗೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ತುಕಡಿಗಳನ್ನು ನಿಂತುಕೊಂಡು ಆಹಾರ ಹಾಗೂ ಇನ್ನಿತರ ಸಾಮಗ್ರಿಗಳನ್ನು ಸೇನೆಗೆ ಸರಬರಾಜು ಆಗುವುದಕ್ಕೆ ಯಾವ ಅಡೆತಡೆಗಳು ಉಂಟಾಗದಂತೆ ಸರಬರಾಜು ಮಾರ್ಗಗಳನ್ನು ಕಾಪಾಡುತ್ತಿದ್ದರು. ಆದರೆ ಅಲೆಕ್ಸಾಂಡರ್ನಗೆ ರೋಮ್ನಿಂದ ಪರ್ಷಿಯಾದವರೆಗೆ ಯುದ್ಧಗಳನ್ನು ಗೆಲ್ಲುವುದು ಒಂದು ಸವಾಲಾದರೆ, ಹಿಂದೂ ಕುಶ್ ಪರ್ವತಗಳನ್ನು ದಾಟಿದ ನಂತರ ಯುದ್ಧವನ್ನೇ ಮತ್ತೊಂದು ಸವಾಲಾಗಿ ಪರಿಣಮಿಸಿತು. ಅವನು ಭಾರತದ ಗಡಿಗೆ ಬಂದಾಗ ಮಳೆಗಾಲ. ಅವನ ಸೇನೆ ಹಿಂದೂ ಕುಶ್ ಪರ್ವತವನ್ನು ದಾಟಿ ಕಾಬೂಲ್ ಪ್ರವೇಶ ಮಾಡಿ ಅಲ್ಲಿನ ಗುಡ್ಡುಗಾಡು ಜನಗಳ ಮೇಲೆ ದಾಳಿ ಎದುರಿಸುತ್ತಾ ಸಿಂಧೂ ತೀರವನ್ನು ತಲುಪುವ ಹೊತ್ತಿಗೆ ಅಲೆಕ್ಸಾಂಡರ್ ಸೇನೆ ಸಂಪೂರ್ಣವಾಗಿ ಹೈರಾಣಾಗಿ ಹೋಗಿತ್ತು. ಅದು ಅವರ ಪಾಲಿಗೆ ದುರ್ಗಮವಾದ ಯಾತ್ರೆ. ಅದಕ್ಕೆ ಸರಿಯಾಗಿ ಅರೇಬಿಯಾ ಸಮುದ್ರ ಮೂಲಕ ಸರಬರಾಜು ಆಗಬೇಕಾಗಿದ್ದ ಅಗತ್ಯ ಸಾಮಗ್ರಿಗಳು ಸಮಯಕ್ಕೆ ಸರಿಯಾಗಿ ಸಿಗಲಿಲ್ಲ. ಸಮುದ್ರ ಮಾರ್ಗದ ಮೂಲಕ ಅಲೆಕ್ಸಾಂಡರ್ ಯುದ್ಧೋಪಕರಣಗಳನ್ನು ತರಿಸಿಕೊಳ್ಳಬೇಕಾಗಿತ್ತು. ಆದರೆ ಅವನಿಗೆ ಪೂರೂರು ಅವರ ಜೊತೆ ಯುದ್ಧಕ್ಕೆ ಬೇಕಾದಂಥ ವಸ್ತುಗಳು ಸಮಯಕ್ಕೆ ಸರಿಯಾಗಿ ಸಿಗಲಿಲ್ಲ. ಅದು ಅಲೆಕ್ಸಾಂಡರ್ ಇಡೀ ದಂಡಯಾತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಗೆ ಆಗಿತ್ತು. ಇನ್ನು ಮಳೆಯ ಕಾರಣದಿಂದಾಗಿ ಅವನ ಸೇನೆ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಯಿತು. ಇದರೆಲ್ಲದರ ಜೊತೆಗೆ ಅವನು ಇಲ್ಲಿ ಸಮರ್ಥ ಹಾಗೂ ಶಕ್ತಿಶಾಲಿ ಅರಸ ಪೂರೂರು ಅವನನ್ನು ಎದುರಿಸಬೇಕಾಗಿತ್ತು. ಈ ಯುದ್ಧದಲ್ಲಿ ಪೂರೂರು ಅವನ ಗಜಪಡೆ ಎದುರಿಸಿ ಅಲೆಕ್ಸಾಂಡರ್ ಅಂತಿಮವಾಗಿ ಯುದ್ಧವನ್ನು ಗೆದ್ದ ಅಂತ ಬರೆಯುವುದು ಗ್ರೀಕ್ ಇತಿಹಾಸಕಾರರು ಹಾಗೂ ಬ್ರಿಟಿಷರು ಮತ್ತು ಅವರನ್ನು ಆರಾಧಿಸುವ ಕೆಲ ಭಾರತೀಯರು ಇತಿಹಾಸಕಾರರು ಮಾತ್ರ. ರಷ್ಯಾದ ಈ ಇತಿಹಾಸಕಾರರ ಪ್ರಕಾರ ಯುದ್ಧದಲ್ಲಿ ಅಲೆಕ್ಸಾಂಡರ್ ಸಂಪೂರ್ಣವಾಗಿ ಸೋತಿದ್ದ. ಅವತ್ತಿನ ಯುದ್ಧ ಬಗ್ಗೆ ಗ್ರೀಕರು ದಾಖಲಿಸಿರುವ ವಿಷಯವನ್ನು ಅರ್ಥ ಮಾಡಿಕೊಳ್ಳುವ ಯಾರೂ ಕೂಡ ಆ ಯುದ್ಧದಲ್ಲಿ ಅಲೆಕ್ಸಾಂಡರ್ ಗೆದ್ದ ಅಂತ ನಂಬೋದಕ್ಕೆ ಸಾಧ್ಯನೇ ಆಗುವುದಿಲ್ಲ. ತಾನು ಗೆದ್ದ ಎಲ್ಲ ದೇಶಗಳನ್ನು ತನ್ನ ತೆಕ್ಕೆ ತೆಗೆದುಕೊಂಡು ಅಲ್ಲಿನ ಅರಸರ ಕೊಂದು ಮುಂದುವರೆದ ಅಲೆಕ್ಸಾಂಡರ್ ಇಲ್ಲಿ ಮಾತ್ರ ಪೂರೂರು ಅವನಿಗೆ ರಾಜ್ಯ ಮಾತ್ರ ಬಿಟ್ಟು ಕೊಟ್ಟು ಸಂಧಿ ಮಾಡಿಕೊಳ್ಳುತ್ತಾನೆ ಎಂದರೆ ಅವನು ಗೆದ್ದಿದ್ದ ಎಂಬುದು ನಂಬುವುದಕ್ಕೆ ಆಗುತ್ತಾ? ಅಲೆಕ್ಸಾಂಡರ್ ಪೂರೂರು ಅವನನ್ನು ಗೆದ್ದಿದೆ ನಿಜವಾದರೆ ಅಲೆಕ್ಸಾಂಡರ್ನ ಜೊತೆಗೆ ಸಂಧಿ ಮಾಡಿಕೊಂಡು ಅವನಿಗೆ ಸೈನ್ಯದ ಸಹಾಯ ಮಾಡಿದ್ದ ಅಂಬಿ ಪುರುಷೋತ್ತಮ ರಾಜ್ಯವನ್ನು ತಾನು ಪಡೆದುಕೊಳ್ಳಬೇಕಾಗಿತ್ತು ಅಲ್ವಾ? ಅಲೆಕ್ಸಾಂಡರ್ ಭಾರತ ಮೇಲಿನ ಯುದ್ಧದಲ್ಲಿ ಗೆದ್ದನ ಸೋತನ ಅನ್ನುವುದನ್ನು ಪಕ್ಕಕ್ಕಿಟ್ಟು ನೋಡಿದರೆ ಅಲೆಕ್ಸಾಂಡರ್ ಒಬ್ಬ ಯುದ್ಧ ಕಲೆ ನಿಪುಣನಾಗಿದ್ದ, ತಂತ್ರಕಾರನಾಗಿದ್ದ, ಸೇನೆಯನ್ನು ಆಧುನೀಕರಣಗೊಳಿಸುವುದನ್ನು ಕಲಿತಿದ್ದ. ಅವನ ಸೇನೆಯಲ್ಲಿ ಶತ್ರುಗಳು ಬಳಸುತ್ತಿದ್ದ ಆಯುಧಗಳು ತಿಳಿದುಕೊಂಡು ನೂತನ ಆಯುಧಗಳ ಬಳಸು ಪದ್ಧತಿಯನ್ನು ಅಲೆಕ್ಸಾಂಡರ್ ಬಳಸಿಕೊಂಡಿದ್ದ. ಅವನ ಸೇನೆಗಳು ಬಳಸುತ್ತಿದ್ದ ಈಟೆಗಳು ಅತ್ಯಂತ ಉದ್ದ ಹಾಗೂ ಅತಿ ಕಡಿಮೆ ಭಾರದಿಂದ ಸುಲಭವಾಗಿ ಬಳಸುವುದಕ್ಕೆ ಅನುವಾಗುತ್ತಿದ್ದವು. ಅವನು ತನ್ನ ಸೇನೆಯನ್ನು ಹಲವಾರು ತುಕಡಿಗಳನ್ನಾಗಿಸಿ ಆಕ್ರಮಣ ಮಾಡುತ್ತಿದ್ದ. ಅವನ ಸೇನೆಯಲ್ಲಿ ಬಲಿಷ್ಠ ಕುದುರೆಗಳಿದ್ದವು. ಇವತ್ತು ಆಧುನಿಕ ಸೇನೆ ಬಳಸಿಕೊಂಡು ಇವತ್ತು ಸೈನ್ಯದಲ್ಲಿ ಬಳಸುವ ರೆಡಿ ಟು ಈಟ್ ಆಹಾರವನ್ನು ಅಲೆಕ್ಸಾಂಡರ್ ಅವತ್ತೇ ಬಳಸುತ್ತಿದ್ದ. ಸೇನೆಯಲ್ಲಿ ಸೈನಿಕರಿಲ್ಲದ ಜನ ಹೆಚ್ಚಾದಾಗ ಹಾಗೆ ನಡೆದುಕೊಳ್ಳುತ್ತಿದ್ದ. ಇದರಿಂದಾಗಿ ಆಹಾರ ಹಾಗೂ ನೀರಿನ ಮಿತಿವ್ಯಯವಾಗುತ್ತಿತ್ತು. ಒಂಟೆಗಳ ಬಳಕೆಯ ಮೂಲಕ ಪ್ರಾಣಿಗಳಿಗೆ ನೀರು ಆಹಾರ ಸಿಗದ ಸಂದರ್ಭದಲ್ಲೂ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿತ್ತು. ಆದರೆ ಭಾರತೀಯ ಸೇನೆ ಹೇಗೆ ಇತ್ತು? ಶಕಪೂರ್ವ ಕಾಲದ ವಿವರಗಳನ್ನು ಬಿಟ್ಟು ಬಿಡಿ. ಕೆಲವೇ 100 ವರ್ಷಗಳ ಕೆಳಗೆ ಸುಲ್ತಾನರು ಬ್ರಿಟಿಷರು ಭಾರತಕ್ಕೆ ಬಂದ ಕಾಲದಲ್ಲಿ ಕೂಡ ನಮ್ಮ ಸೇನೆಯು ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡಿರಲಿಲ್ಲ. ಬುಟಾಟೋ, ಅಲ್ಬೋರೋನಿಯಾ, ನ್ಯೂನಿಸ್ ಮುಂತಾದವರು ಬರೆದ ಪ್ರಕಾರ ಭಾರತದಲ್ಲಿ ರಾಜರ ಆಳ್ವಿಕೆಯಲ್ಲಿ ಅಪಾರ ಸೈನ್ಯವಿತ್ತು. ಅವರ ಸೊಂಟಕ್ಕೆ ಒಂದು ವೀರಗಚ್ಚೆ ಹಾಕುತ್ತಾ ಇದ್ರು. ಅದನ್ನು ಬಿಟ್ಟರೆ ಯುದ್ಧ ಸಂದರ್ಭದಲ್ಲಿ ಯಾವ ಕವಚಗಳನ್ನು ಧರಿಸುತ್ತಿರಲಿಲ್ಲ. ಬಿಲ್ಲು ಹಾಗೂ ಕತ್ತಿ, ಗುರಾಣಿ ಭಾರತ ಸೇನೆಯ ಆಯುಧಗಳ ಆಗಿದ್ದವು. ಅವರ ಬಹುಪಾಲು ಮಂದಿ ಯಾವ ತರಬೇತಿ ಪಡೆಯದ ಸೈನಿಕರಾಗಿದ್ದರು. ಭಾರತೀಯ ರಾಜರ ಬಲಿಷ್ಠ ಕುದುರೆಗಳಿಗಾಗಿ ಅರಬರು ಹಾಗೂ ಪರ್ಷಿಯಾದ ವ್ಯಾಪಾರಿಗಳನ್ನು ಆಧಾರಪಟ್ಟಿದ್ದರು. ಪೋರ್ಚುಗೀಸರು ಹಾಗೂ ಬ್ರಿಟಿಷರು ಕೂಡ ಕುದುರೆಗಳ ಸರಬರಾಜು ಮಾಡುವ ಮೂಲಕವೇ ಭಾರತೀಯ ಅರಸರ ಸ್ನೇಹವನ್ನು ಸಂಪಾದಿಸಿದ್ದು. ನಮ್ಮ ರಾಜರ ಹತ್ತಿರ ಆನೆಗಳು ಸಾವಿರಾರು ಇರುತ್ತಿದ್ದವು, ಆದರೆ ಕುದುರೆಗಳ ಸಂಖ್ಯೆ ತೀರಾ ಕಡಿಮೆ ಇದ್ದವು. ಇನ್ನು ಬಾಬರ್ ಬರುವವರೆಗೂ ನಮ್ಮಲ್ಲಿ ಫಿರಂಗಿ ಬಳಕೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ. ಕಲ್ಲು ತೂರುವ ಭಾರೀ ಯಂತ್ರಗಳು ಇದ್ದವು. ಅದರಲ್ಲಿ ಬೆಂಕಿ ಹಚ್ಚಿ ಭಾರೀ ಗಾತ್ರದ ಕಲ್ಲುಗಳನ್ನು ಶತ್ರುಗಳ ಮೇಲೆ ಎಳೆಯಲಾಗುತ್ತಿತ್ತು. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ತಾಂತಿಪ್ರಿಯ ಅಂದುಕೊಂಡಿದ್ದ ಭಾರತ ಇತಿಹಾಸ ಕಾಲದಿಂದ ಸೇನೆಯಲ್ಲಿ ಬಳಸುವ ಆಯುಧಗಳು ಆವಿಷ್ಕರಿಸುವ ಗೋಜಿ ಹೋಗದಂತೆ ಇದ್ದುದರಲ್ಲೇ ತೃಪ್ತಿ ಪಡೆದುಕೊಳ್ಳಬೇಕಾಗಿತ್ತು. ಹೀಗಾಗಿ ಪರಕೀಯರ ಆಕ್ರಮಣಗಳನ್ನು ಸಮರ್ಥವಾಗಿ ಎದುರಿಸುವುದು ಭಾರತೀಯರಿಗೆ ಸಾಧ್ಯವಾಗಲಿಲ್ಲ. ಈಗೀಗ ಏನೋ ನಮ್ಮ ಸೇನೆಯಲ್ಲಿ ಸುಧಾರಣೆ ಆಗುವುದಕ್ಕೆ ಶುರುವಾಗಿದೆ. ಭಾರತ ಆಯುಧ ಮಾರುಕಟ್ಟೆಯಲ್ಲಿ ಪ್ರಮುಖ
ಖರೀದಾರ ದೇಶವಾದರೆ ಆಯುಧ ಯುದ್ಧದ ವಿಮಾನಗಳನ್ನು ಮಾರಾಟ ಮಾಡುವ ದೇಶಕ್ಕಾಗಿ ಬೆಳೆದು ನಿಂತಾಗ ಮಾತ್ರ ಭಾರತ ಸಂಪೂರ್ಣ ಸಶಕ್ತ ದೇಶವಾಗಿ ಗುರುತಿಸಿಕೊಳ್ಳಲು ಸಾಧ್ಯವಿದೆ. ಸ್ನೇಹಿತರೆ, ಅಲೆಕ್ಸಾಂಡರ್ ಈ ಸೇನೆಯ ಕುರಿತಾದ ಚಿಕ್ಕ ಮಾಹಿತಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ.